ಪಾಶ್ಚಿಮಾತ್ಯ ದೇಶದಲ್ಲಿ ಕನ್ನಡ ನಾಡು ನುಡಿ ಆಚಾರ ವಿಚಾರ ಭಾರತೀಯ ಸಂಸ್ಕೃತಿ ಎಲ್ಲವುದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಕಳೆದ 50 ವರ್ಷಕ್ಕೂ ಹೆಚ್ಚು ತಮ್ಮ ಜೀವನವನ್ನೇ ಮುಡಿಪಾಗಿ ಇಟ್ಟಂತಹ ಕನ್ನಡ ನಾಡಿನ ಹೆಮ್ಮೆಯ ಕುವರ ಶ್ರೀಯುತ ವತ್ಸಕುಮಾರ್ ಅವರ 84ನೇ ಹುಟ್ಟುಹಬ್ಬ ಇವತ್ತು ಹ್ಯೂಸ್ಟನ್ ನಗರದಲ್ಲಿ ಬಹಳ ಅದ್ಧೂರಿಯಾಗಿ ಜರುಗ್ತಾ ಇದೆ. ಸ್ಥಳೀಯರನ್ನ ಸೇರಿಸ್ಕೊಂಡು ನಮ್ಮ ಹಂಪೆಯ ಗತ ವೈಭವವನ್ನು ಸಾರುವಂತಹ ಸಮ್ಮೇಳನವನ್ನು, ಹೊಯ್ಸಳ ಸಾಮ್ರಾಜ್ಯದ ಸಮ್ಮೇಳನವನ್ನು ನಡೆಸಿದಂತಹ ಹೆಗ್ಗಳಿಕೆ ನಮ್ಮ ಶ್ರೀಯುತ ವತ್ಸಕುಮಾರ್ ಅವರಿಗೆ ಸಲ್ಲಬೇಕು. ಇವತ್ತು ಸಮಸ್ತ ಕನ್ನಡ ನಾಡಿನ ಜನತೆಯ ಪರವಾಗಿ ಹಾಗೂ ಅಮೆರಿಕದಲ್ಲಿ ಇರುವಂತಹ ಸಮಸ್ತ ಭಾರತೀಯರ ಪರವಾಗಿ 84ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ಕೂತ್ಕೊಳ್ಳಿ ಶ್ರೀನ್ ಪೇಟ ಕೊಡಿ. ಯಾ ಎಸ್ ಹಾಂ ಥ್ಯಾಂಕ್ ಯು. ಮಹಾರಾಜ ಕುಮಾರ್ ಗಂಧದ ನಾಡು, ಸಂಸ್ಕೃತಿಯ ಬೀಡು ಅಂತ ಹೆಸರಾಗಿರತಕ್ಕಂಥ ನಮ್ಮ ಮೈಸೂರು ಆಳಿದ ಒಡೆಯರರು. ಅವರು 550 ವರ್ಷಗಳ ಕಾಲ ಕರ್ನಾಟಕಕ್ಕೆ ನಡೆಸಿರುವ ಸೇವೆಯನ್ನು ನಾವು ಓದಿದರೆ ನಮ್ಮ ಮೈಯಲ್ಲಿ ರೋಮಾಂಚನವಾಗುತ್ತೆ. ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಹಣ ಸಾಧ್ಯ ಹೋದಾಗ ಮೈಸೂರಿನ ಅರಮನೆಯ ರಾಣಿ ವಾಸದಿಂದ ಅವರ ಸ್ವಂತ ಒಡವೆಗಳನ್ನು ಮಾರಿ ಬಂದ ಹಣವನ್ನು ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಅಂಥ ನಾಡು ನಮ್ಮದು. ಗಂಧದ ನಾಡು ಅಂತ ಹೇಳೋದು ಬರೀ ಗಂಧ ಬಡಿಯೋದನ್ನು ಒಂದೇ ಇಲ್ಲ, ಗಂಧದಷ್ಟೇ ಪರಿಮಳವಾಗಿರತಕ್ಕಂಥ ಮಕ್ಕಳು ಹುಟ್ಟಿರೋದ್ರಿಂದ ಕನ್ನಡ ನಾಡು ಇವತ್ತು ಕೂಡ ನಾವು ನೋಡಿ ನಮಿಸಬೇಕಾದ ನಾಡು. ಆ ಕನ್ನಡ ನಾಡಿನ ಒಬ್ಬ ಕೋಟ್ಯಾನು ಕೋಟಿ ಮಕ್ಕಳಲ್ಲಿ ನಾನೊಬ್ಬ ಆಗಿರೋದು ನನಗೆ ಭಾಳ ಹೆಮ್ಮೆಯ ವಿಷಯ. ಏನೋ ಒಂದು ಜೀವನಕ್ಕಾಗಿ, ಒಂದು ಹೊಟ್ಟೆಪಾಡಿಗಾಗಿ ಬೇರೆ ದೇಶಕ್ಕೆ ಬಂದಿದ್ದೀವಿ. ಇಲ್ಲಿ ಭಾಷೆ ಕಲಿಬೇಕು, ಇಲ್ಲಿಯ ಕಲೆ ಕಲಿಬೇಕು, ಇಲ್ಲೆಲ್ಲ ನೌಕರಿ ಮಾಡಬೇಕು, ಬರೋ ಹಣದಲ್ಲಿ ಸಂಸಾರ ನಡೆಸಬೇಕು, ನಮ್ಮ ಹುಟ್ಟಿದವ್ರಿಗೆ ಸಹಾಯ ಮಾಡಬೇಕು. ಇದು ನಮ್ಮ ಗುರಿ. ಅದರಿಂದ ನಾವಿಲ್ಲಿ ಬಂದಿರೋದು. ಆದರೆ ಹೃದಯದಲ್ಲಿ ಚಲನವಾಗ್ತಿರೋ ದೇಹದಲ್ಲಿ ಓಡ್ತಾ ಇರೋ ರಕ್ತ ಕನ್ನಡ ನಾಡಿನದು. ಓಕೆ, ಇದು ಆದ್ದರಿಂದ ಕನ್ನಡಿಗರು ಯಾರು ಬಂದರೂ ಯಾವ ಪ್ರೋಗ್ರಾಮ್ ಕೊಡೋಕ್ಕೆ ಸಾಧ್ಯವಾದರೆ ಹ್ಯೂಸ್ಟನ್ನಲ್ಲಿ ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಮುನಾ ಅಂತ ಅವರು ಬಂದು ಭಾಳ ವರ್ಷಗಳ ಹಿಂದೆ ಬಂದು ಕನ್ನಡ ನಾಡಲ್ಲಿ ನಾನು ಮಾಡೋಕ್ಕಾಗದೇ ಇರೋಂಥ ಪ್ರಭಾವ ದೊಡ್ಡ ಬೇಕಾದ ಮಾಡಿದ್ದಾರೆ.